ನಾವು ಎಲ್ಲರೇ ಒಂದೊಂದು ಹೋಟೆಲ್ದಾಗ ನಾಷ್ಟಕ್ಕೆ ಅಥವಾ ಊಟಕ್ಕೆ ಹೋಗಿರ್ತೀವಿ ರೀ. ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಮಗೆ ನೆನಪಾಗ್ತೈತಿ ಆ ಸಾಂಬಾರು ಏನೋ ಭಾರಿ ಮಾಡಿದ್ರು, ಹೆಂಗೆ ಮಾಡಿರ್ಬೋದು ಅಂಥೇಳಿ ಮನ್ಯಾಗ ಕೂತ ನಾವು ಸಾವಿರದಂಗೆ ಲೆಕ್ಕ ಹಾಕ್ತಿರ್ತೀವಿ. ಸೊ ಇವತ್ತೇನೈತ್ರಿಪ್ಪ ಅಂತಂದ್ರೆ ನಾವು ಮನ್ಯಾಗನ ಮಸ್ತಂಗಿ ಒಂದು ಇಡ್ಲಿ ಜೊತೆ ಸಾಂಬಾರು ಮಾಡಿ ತೋರಿಸ್ತೀವಿ. ಇದನ್ನು ನೀವು ಒಂದ್ಸಲಿ ನೋಡ್ರ ಮುಂದಿನ ಸಲಿನೂ ಮತ್ತೆ ಇದೇ ಸಾಂಬಾರನ್ನು ಪಕ್ಕಾ ಟ್ರೈ ಮಾಡ್ತೀರಿ. ಯಾಕಂದ್ರೆ ನಿಮಗೆ ಈ ಸಾಂಬಾರು ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕಿ ಬಂದು ಬಿಡ್ತೈತಿ. ಹಾಗಾದ್ರೆ ಹೆಂಗೆ ಮಾಡೋದ್ರಿ ಅಂಥೇಳಿ ನೋಡೇಬಿಡ್ನು ಬರ್ರಿ. ಇಲ್ಲಿ ನಾವು 1/3 ಕಪ್ ತೊಗರಿ ಬೇಳೆಯನ್ನು ತೊಗೊಂಡಿರ್ತೀವಿ ರೀ. ನೀವು ಹೆಚ್ಚಿಗೆ ಮಾಡೋರಿದ್ರೆ ಹೆಚ್ಚಿಗೆ ತೊಗೋಬೋದು. ಅವನ್ನ ಆ ತೊಗರಿ ಬೇಳೆ ತೊಳೆದ ಮೇಲೆ ನಾವು ನೆಕ್ಸ್ಟ್ ಅದಕ್ಕೆ ಒಂದು 2 ಕಪ್ ನೀರು ಹಾಕತ್ತೀವಿ ರೀ. ನೀರು ಹಾಕಿ ಸ್ವಲ್ಪ ನಾವು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಅರಿಶಿನ ಪುಡಿ ಹಾಕಿದ್ದೀವಿ ರೀ. ಅರಿಶಿನ ಪುಡಿ ಆದಮೇಲೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಅಥವಾ ಗಾಣದ ಎಣ್ಣೆ ಅಂತೀವ್ರಲ್ಲ, ಆ ಎಣ್ಣೆ ಹಾಕಿ ಸ್ವಲ್ಪ ನಾವು ಮಿಕ್ಸ್ ಮಾಡ್ಬೇಕ್ರಿ. ಇನ್ನು ಮಿಕ್ಸ್ ಮಾಡಿ ನಾವು ಕುದಿಯಾಕೆ ಇಟ್ಟುಬಿಡ್ನು ರೀ. ಒಂದು 3 ಸೀಟಿ ಹೊಡೀಲಿ, ಪೂರ್ತಿ ಕುದಿಲಿ ರೀ, ಸಣ್ಣಾಗಿ ಬಿಡ್ಬೇಕು ನೋಡ್ರಿ ಕುದ್ದು. ಇನ್ನು ಈ ಕಡೆ ಏನೇನು ತೊಗೋಬೇಕಪ್ಪ ಅಂತಂದ್ರೆ ಒಂದು 2 ಟೊಮೆಟೊ ಕಟ್ ಮಾಡಿ ತೊಗೊಂಡಿವಿ, ಒಂದು ಉಳ್ಳಾಗಡ್ಡಿ ಅಥವಾ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ತೊಗೊಂಡಿವಿ. ಆಮೇಲೆ ಇವು ಮೆಂತೆ ಕಾಳುಗಳು, ಆಮೇಲೆ ಇದು ಸಾಂಬಾರ್ ಪೌಡ್ರ್, ಆಮೇಲೆ ಧನಿಯಾ ಪೌಡರ್ ಇದೆ. ಇನ್ನು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಕೆಂಪು ಖಾರದ ಪುಡಿ ನೀವು ತೊಗೋಬೇಕಾಗಿತ್ತು ರೀ. ಇಲ್ಲೇನೈತಾರಲ್ಲ ಒಣ ಕೆಂಪು ಮೆಣಸಿನಕಾಯಿ ಯಾವಿದ್ರೂ ನಡೀತೈತಿ, ತೊಗೋಬೋದು. ಇನ್ನು ಒಂದು ಫ್ಯಾನ್ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀವಿ ರೀ. ಆ ಪೂರ್ತಿ ಎಣ್ಣೆ ಕಾದಾದ್ಮೇಲೆ ಅದ್ರೊಳಗೆ ಈ ಮೆಂತೆ ಬೀಜ ಅಥವಾ ಮೆಂತೆ ಕಾಳನ್ನು ಹಾಕಿದ ಮೇಲೆ ಸ್ವಲ್ಪ ನೀವು ಜೀರಿಗೆ ಹಾಕ್ಬೇಕ್ರಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಾಕ್ಬೇಕ್ರಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಏನು ತೊಗೊಂಡಿರ್ತೀವಲ್ಲ, ಆ ಉಳ್ಳಾಗಡ್ಡಿ ಉದ್ದನಾಗೆ ಕಟ್ ಮಾಡಿದ್ರೆ, ಆ ಉದ್ದಂಗೆ ಕಟ್ ಮಾಡಿದ್ರೆ ಚಲೋ ಅನಿಸ್ತದೆ ತಿನ್ನುವಾಗ. ಆಮೇಲೆ ಟೊಮ್ಯಾಟೊ ಹಾಕಿದೀವಿ ರೀ. 2 ಟೊಮ್ಯಾಟೊ ಹಾಕಿದೇವೆ ರೀ. ನೀವು ಒಂದು ಹಾಕಿದ್ರು ನಡಿತೈತಿ, ಇಲ್ಲ 2ಕ್ಕಿಂತ ಹೆಚ್ಚು ಹಾಕಿದ್ರು ನಡಿತೈತಿ, ನಿಮ್ಮ ಇಷ್ಟ ರೀ. ನಮ್ಮ ಇಷ್ಟದಂಗೆ ನಾವು ಅಡುಗೆ ಮಾಡ್ಕೊಂಡು ಮಸ್ತ್ ಮಾಡಿ ತಿನ್ನೋರಂತ ಏನು ಅಂತೀವ್ರಿ ನೋಡ್ರಿ, ಹಂಗಿದ್ರನ ಚಲೋ ಆಗ್ತೈತಿ ಅಡುಗೆ. ಪ್ರೀತಿಯಿಂದ ಮಾಡಿರಿ ಅದನ್ನು. ಸೊ ಈಗ ಅದ ಟೊಮ್ಯಾಟೊ ಏನೈತಿರಲ್ಲ ಪೂರ್ತಿ ಸಾಫ್ಟ್ ಆಗ್ಬೇಕ್ರಿ. ಪೂರ್ತಿ ಅಂದ್ರೆ ಪೂರ್ತಿ ಸಾಫ್ಟ್ ಆಗ್ಬೇಕ್ರಿ. ಅದಕ್ಕೇನು ಮಾಡೋರಿ, ಸ್ವಲ್ಪ ನಾವು ಉಪ್ಪು ಸೇರ್ಸೋನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸೋನು. ಅಂದ್ರೆ ಉಳ್ಳಾಗಡ್ಡಿ ಮತ್ತು ಈ ಟೊಮ್ಯಾಟೊದಾರಲ್ಲ ಅವು ಜಲ್ದಿ ಸಾಫ್ಟ್ ಆಗಿ ಬಿಡ್ತಾವೆ. ಇನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ನಿಮಿಷ ಬಿಡ್ನೋರಿ, ಅಂದ್ರೆ ಇನ್ನೊಂದು ಸ್ವಲ್ಪ ಜಲ್ದಿ ಸಾಫ್ಟ್ ಆಗಲಿಪ್ಪ ಅಂತೇಳಿ. ಆಮೇಲೆ ಲಿಡ್ ಓಪನ್ ಮಾಡಿ ಮತ್ತೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿರಿ. ಈಗೇನೈತ್ರಿ, ನಾವು ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಹಸಿ ಕೊಬ್ಬರಿ ಇಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಸಾಂಬಾರ್ ಪೌಡ್ರನ್ನು ಹಾಕಿದ್ದೀವಿ. ಕೆಂಪು ಖಾರದ ಪುಡಿನೂ ನಾವಿಲ್ಲಿ ಹಾಕಿದ್ದೀವಿ ರೀ. ಆಮೇಲೆ ಧನಿಯಾ ಪೌಡ್ರನ್ನ ಸ್ವಲ್ಪ ನಾವು ಹಾಕಿದ್ದೀವಿ. ಈ ಸಾಂಬಾರ್ ಪೌಡ್ರ್ ನಾವು ಮನ್ಯಾಗ ಮಾಡೋದು ಈಗಾಗಲೇ ಮಾಡಿ ತೋರಿಸಿದ್ದೀವಿ ವಿಡಿಯೋ. ನೀವು ನೋಡಿಲ್ಲ ಅಂದ್ರೆ ಒಂದ್ಸಲಿ ನೋಡಿಕೊಂಡು ಬರ್ರಿ, ನಿಮಗೆ ಹೆಲ್ಪ್ ಆಗ್ತೈತಿ. ಮನ್ಯಾಗ ಮಾಡಿ ಒಮ್ಮೆ ಭಾಳ ಅದನ್ನು 1 ವರ್ಷ ತನಕ ಇಟ್ಟರು ಕೆಡಂಗಿಲ್ಲ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡತ್ತೀವಿ. ಇಲ್ಲಿ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗಿಬಿಡ್ತೈತಿ. ಸೊ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಅದನ್ನು ಬೇಯಿಸ್ಬೇಕು. ಇನ್ನು ಸ್ವಲ್ಪ ಬೇಯಿಸಿ ಒಂದು ಸ್ವಲ್ಪ ಅದು ಆರಿದ ತಗೋರಿ. ಆರಿದ ಮೇಲೆ ನಾವು ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ಅದಕ್ಕೆ ನೀರನ್ನು ಸೇರಿಸಿ ಕಂಪ್ಲೀಟಾಗಿ ಸಣ್ಣ ಆಗುವಂಗೆ ನೀವು ರುಬ್ಬಬೇಕು. ತರ್ತರಿಯಾಗಿ ಏನು ರುಬ್ಬಕ್ಕೆ ಹೋಗ್ಬೇಡ್ರಿ, ಮತ್ತು ನಾವು ಸಣ್ಣಗೆ ರುಬ್ಬೇಕು. ಪೂರ್ತಿ ಸಾಫ್ಟಾಗಿ ಸ್ಮೂತಾಗಿರ್ಬೇಕು ಅದು. ಇನ್ನು ಈ ಕಡೆ ಬೇಳೆ ಕುದ್ದಾವನ್ನು ನೋಡ್ಬೋದು ನೀವು. ಬೇಳೆ ಸಂಪೂರ್ಣವಾಗಿ ಕುದ್ದಾವು ಈ ರೀತಿಯಾಗಿ ಬರಬೇಕು. ಇನ್ನು ನಾವು ಅದನ್ನು ಕಂಪ್ಲೀಟಾಗಿ ಇನ್ನೊಂದು ಸ್ವಲ್ಪ ಅದನ್ನು ಪೂರ್ತಿ ಮಿಕ್ಸ್ ಮಾಡೋಕೆ ಏನು ಮಾಡ್ತೀವಪ್ಪ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಇಲ್ಲೇನು ಕಾಣತೈತ್ರಲ್ಲ ಕಡ್ಗೋಲ್, ಅದರಲ್ಲೇ ನಾವು ಕಡಿತೀವಿ. ಈ ರೀತಿಯಾಗಿ ಮಾಡ್ತೀವಿ. ನೀವು ಬೀಟ್ರ್ ಇದ್ರೆ ಮಿಕ್ಸ್ ಮಾಡಿ. ಇನ್ನು ಈ ಕಡೆ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಓನ್ಲಿ ಸಾಸಿವೆ ಹಾಕತ್ತೀವಿ ರೀ. ಯಾಕಪ್ಪ ಅಂತಂದ್ರೆ ಜೀರಿಗೆ ಆಗಲೇ ಹಾಕಿದ್ದೀವಿ. ಇನ್ನು ಅದರೊಳಗೆ ಸ್ವಲ್ಪ ನಾವು ಇಂಗು ಹಾಕಿದ್ದೀವಿ, ಅಂದ್ರೆ ರುಚಿ ಬರಲಿ ಅಥವಾ ಫ್ಲೇವರ್ ಬರಲಿ ಅನ್ನೋ ಕಾರಣಕ್ಕೆ ಆ ಇಂಗು ಸ್ವಲ್ಪ. ನೆಕ್ಸ್ಟ್ ಈ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿ ಹಾಕಿದ್ದೀವಿ ರೀ. ಆಮೇಲೆ ಒಂದು 2-3 ಕೆಂಪು ಒಣ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಇವನ್ನ ಹಾಕಿ ನೀವು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಇವು ಚಲೋ ತಂಗಿ ಫ್ರೈ ಆದೋ ಹೊತ್ತಿಗೋರಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ, ಈ ಸಾಂಬಾರಿ ನೀವು ಅನ್ನದ ಜೊತೆ ತಿನ್ನುವಾಗೂ ನಿಮ್ಗೆ ಒಂದು ಪರ್ಫೆಕ್ಟ್ ಆದಂತಹ ಬೆಸ್ಟ್ ಸಾಂಬಾರು ಅಂಥೇಳಿ ಫೀಲ್ ಬರೋಕೆ ಶುರು ಹೋಗ್ತೈತಿ. ಅಷ್ಟು ಚಲೋ ಆಗ್ತೈತೆ ರೀ ಈ ಒಂದು ಸಾಂಬಾರು. ಮತ್ತು ಭಾಳ ಏನು ಜಂಜಾಟಿಲ್ರಿ ಇದ್ರಾಗ ಮಾಡುವಾಗ, ಆರಾಮ್ ಸರಿಯಾಗಿ ಮಾಡ್ಬೋದು. ಆಮೇಲೆ ಇದು ದೋಸೆ ಮಾಡಿದಾಗೂ ನೀವು ಟ್ರೈ ಮಾಡ್ಬೋದು. ಆಮೇಲೆ ಇಡ್ಲಿ ಒಳಗೆ ಎಷ್ಟು ಟೈಪ್ ಬರ್ತಾವೆ ಎಲ್ಲ ಇಡ್ಲಿ ಜೊತೆನೂ ಈ ಒಂದು ಸಾಂಬಾರು ಭಾಳ ಭಾರಿಯಾಗಿ ಹೋಟೆಲ್ಸ್ಕಿಂತ ಮಸ್ತಂಗಿ ಅಥವಾ ರೆಸ್ಟೋರೆಂಟ್ಗಿಂತ ಮಸ್ತಂಗಿ ರೆಡಿಯಾಗಿ ಬರ್ತೈತಿ.
ಈಗ ನಾವು ಏನು ರುಬ್ಬಿದ್ದೇವ್ರಲ್ಲ ಇನ್ಕಳೆ ಮಸಾಲೆ, ಆ ಮಸಾಲೆ ಪೂರ್ತಿ ಏನು ಮಾಡೋರಿ ನಾವು ಈಗೇನು ಈ ಪಾತ್ರದಾಗ ಅಥವಾ ಈಗೇನು ಎಲ್ಲ ಫ್ರೈ ಮಾಡಿದಿರಲ್ಲ ಅದ್ರಾಗ ತಂದು ಹಾಕಿ ಸ್ವಲ್ಪ ಇನ್ನಷ್ಟು ಅದನ್ನು ನಾವು ಫ್ರೈ ಮಾಡ್ಬೇಕು ಅಥವಾ ಮಿಕ್ಸ್ ಮಾಡ್ಬೇಕ್ರಿ. ಅಂದ್ರೆ ಅದ್ರ ಪೂರ್ತಿ ವಾಸನೆ ಹೋಗಬೇಕು, ಹಸಿ ವಾಸನೆ. ಸೊ ಈಗ ಅದರ ಮಿಕ್ಸರ್ ಜಾರ್ನಾಗ ಸ್ವಲ್ಪ ನಾವು ಮಸಾಲೆ ಇನ್ನೂ ಉಳಿದಿರ್ತೈತೆ ರೀ, ಸ್ವಲ್ಪ ನೀರು ಹಾಕಿ ಇದ್ರಾಗ ಸೇರ್ಸೋನು. ಆಮೇಲೆ ಬೇಳೆ ಎಲ್ಲ ನಾವು ಕಡ್ದಿಟ್ಕೊಂಡಿದ್ದೀರಲ್ಲ ಆ ಬೇಳೆ ನೀರನ್ನು ನಾವಿಲ್ಲಿ ನೀರು ಸಮೇತ ಆ ಬೇಳೆ ಮತ್ತು ಬೇಳೆ ನೀರು ಎರಡನ್ನೂ ಸೇರಿಸಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ಅದೆಷ್ಟು ಚಂದ ಕಾಣತೈತಿ ಅಂಥೇಳಿ. ಅಡುಗೆ ಮಾಡುವಾಗ ರೀ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆ ಅಡುಗೆ ಅಷ್ಟೇ ಅಲ್ಲ, ಅದನ್ನು ಅದರೊಳಗಿನ ಅಂದ ಚಂದ ಎಲ್ಲನೂ ಸವಿಬೇಕು. ಸೊ ನೋಡ್ರಿ, ಈಗ ನಾವು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ. ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಇಲ್ಲಿ ಸೇರಿಸಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗಿ ನೀವು ಕಂಪ್ಲೀಟಾಗಿ ಏನೈತಿರಲ್ಲ ಅದನ್ನು ಮಿಕ್ಸ್ ಮಾಡಿರಿ ಅಥವಾ ತಿರುವಾಡ್ರಿ. ಈಗ ನೋಡ್ರಿ ಚಲೋ ತಂಗಿ ಸಾಂಬಾರು ಕಾಣತೈತಿ. ನಾವು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀವಿ, ಯಾಕಂದ್ರೆ ಮೊದಲು ಮಿಕ್ಸರ್ ಜಾರ್ನಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ ರೀ. ಆಮೇಲೆ ಇಲ್ಲಿ ಒಂದು ಮಿಕ್ಸರ್ ಜಾರ್ನಾಗ ಅಂದ್ರೆ ಟೊಮ್ಯಾಟೊ ಬಂದು ಆಮೇಲೆ ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ನೀವು ಹೆಚ್ಚು ಕಡಿಮೆ ಒಂದ್ಸಲ ಟೇಸ್ಟ್ ಮಾಡಿರಿ, ಗೊತ್ತಾಗ್ತೈತಿ ನಿಮಗೆ, ಪಕ್ಕಾ ಗೊತ್ತಾಗ್ತೈತಿ. ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಇನ್ನಷ್ಟು ಸ್ವಲ್ಪ ತಿಳಿಬೇಕಪ್ಪ ಅಂತಂದ್ರೆ ನೀವು ನೀರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿರಿ ನಡಿತೈತಿ. ಇಲ್ಲ ಗಟ್ಟಿ ಬೇಕಂತಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊರಿ ನಡಿತೈತಿ. ಈಗ ಸಾಂಬಾರು ಕಂಪ್ಲೀಟಾಗಿ ಕುದ್ದೈತಿ. ಸೊ ನಾವು ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡತ್ತೀವಿ. ನೋಡ್ಬೋದು ನೀವು ಇಡ್ಲಿ ಜೊತೆ ಈ ಒಂದು ಸಾಂಬಾರು ಏನೈತಿರಲ್ಲ ಭಾಳ ಅಂದ್ರೆ ಭಾಳ ಭಾರಿಯಾಗಿ ಟೇಸ್ಟಿಯಾಗಿ ರೆಡಿಯಾಗಿ ಬಂದೈತಿ. ಸೊ ಐ ಹೋಪ್ ನೀವು ಈ ವಿಡಿಯೋನ ನೋಡಿದ ಮೇಲೆ ಇಡ್ಲಿ ಜೊತೆ ಅಥವಾ ಈ ಸಾಂಬಾರನ್ನು ಪಕ್ಕಾ 100% ಟ್ರೈ ಮಾಡ್ತೀರಿ. ಆಮೇಲೆ ಟ್ರೈ ಮಾಡಿದ್ರಿ ಎತ್ತಿಕೋರಿ ಹೆಂಗೆ ಬಂದೈತೆ ಅಂಥೇಳಿ ರಿಪ್ಲೈಯನ್ನು ನಮಗೆ ಕಮೆಂಟ್ ಮೂಲಕ ಕೊಡ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.